ಶಾಸಕರಾದ ಪುತ್ತೂರು ಮಂಜುನಾಥ್ ಅವರೇ, MLC ಅವರ ಹಿರಿಯರು ಆದ ಗೋವಿಂದರಾಜಣ್ಣ ಅವರೇ, ಮತ್ತು ಇನ್ನೊಬ್ಬ MLC ಆದ ಅನಿಲ್ ಅವರೇ, ಮತ್ತು ವೇದಿಕೆ ಮೇಲಿರುವ ನಮ್ಮ ಗೋಪಾಲ್ ಗೌಡ್ರೆ, JDS ಪಕ್ಷದ ನಾಯಕರಾದ CMR ಶ್ರೀನಾಥ್ ಅವರೇ, ರಮೇಶ್ ಅವರೇ, ಮತ್ತು KSRTC DC ಆದ ಶ್ರೀನಾಥ್ ಅವರೇ, ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಲಕ್ಷ್ಮೀದೇವಮ್ಮ ಅವರೇ, ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ಸಂಗೀತ ಅವರೇ, ಮತ್ತು ಎಲ್ಲ KSRTC ವಿಭಾಗೀಯ ಎಲ್ಲ ಏನು ಇವತ್ತು ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ನಾವು. ಈ ಏನು ಟ್ಯಾಬ್ಲಾಯ್ಡ್ ನೋಡ್ದಾಗ ಹೋದ ಸತಿನೂ ಶಾಸಕರು ಬಂದಿರಲಿಲ್ಲ, ಲೇಟಾಗಿ ಬಂದರು. ನಾವು ಬಂದಾಗ ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡಿದರು. ಆದರೆ ಈ ಸತಿ ಎಲ್ಲ ತಾಲೂಕಿನಲ್ಲಿ ಏನೇನು ದೇವಸ್ಥಾನಗಳದ್ದು ಎಲ್ಲ ನೋಡಿ ಬಹಳ ಖುಷಿ ಆಗ್ತದೆ. KSRTC ಅವರು ಏನು ಇಲ್ಲಿ 19 ಜನಕ್ಕೆ ಒಂದು ಸನ್ಮಾನ ಮಾಡಿದ್ದಾರೆ. ಇದು ಬರೋ ವರ್ಷ ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳ್ತೀನಿ. ಯಾಕಂದರೆ KSRTC ಅಂದರೆ ಬಸ್ ನೋಡಿದ ತಕ್ಷಣ ಅದೊಂದು ಕಲರ್ ಚೇಂಜ್ ಮಾಡಬೇಕು ಅಂತ ನನಗಂತೂ ಅನಿಸುತ್ತೆ. ಕೆಂಪು ಕಲರ್ ಇರುತ್ತೆ, ಕೆಂಪು ಅಂದರೆ ಡೇಂಜರ್. ಅದ್ರ ಬದಲು ಇವಾಗ ಇಂತಹ ಒಂದು 19 ಜನ ಏನು ಇಲ್ಲದೆ, ಅಪಘಾತ ಇಲ್ಲದೆ ಎಲ್ಲ ನಡೆಸಿದ್ದಕ್ಕೆ ಅದನ್ನು ಕಲರ್ ಚೇಂಜ್ ಮಾಡಬೇಕು ಅಂತ ನನಗೊಂದು ಅನಿಸಿಕೆ. ಯಾಕಂದರೆ ರೆಡ್ ಬಿಟ್ಟು ಬೇರೆ ಯಾವುದಾದ್ರೂ ಕಲರ್ ಇದ್ದಿದ್ರೆ ಅದು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ಇದು ಬಿಟ್ಟು ಏನು ಇವಾಗ ಇಲ್ಲಿ KSRTC ನಡೆಸ್ತಾ ಇದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ಒಂದು ಒಳ್ಳೆ ವ್ಯವಸ್ಥೆ ನಡೀತಾ ಇದೆ. ಅದ್ರ ಜೊತೆ ಏನಾದರೂ ನಾವು ಜನ ಯಾರಾದರೂ ಬಂದು ನಮಗೆ ಇಲ್ಲಿ ಬಸ್ ಬೇಕು ಅಲ್ಲಿ ಬಸ್ ಬೇಕು ಅಂತ ಒಳ್ಳೆ ಹೊಸ ರೂಟ್ಸ್ ಬೇಕು ಅಂದ್ರೂ ಸಿಬ್ಬಂದಿಯವರು ಎಲ್ಲರೂ ಅದಕ್ಕೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ನಮ್ಮ DC ಅವರು ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಹೊಸ ರೂಟ್ಸ್ ಹಾಕ್ತಾ ಇದ್ದಾರೆ. ಜನಕ್ಕೆ ಹೆಂಗೆ ಸ್ಪಂದನ ಮಾಡಬೇಕು ಹಂಗೆ ಅದನ್ನು ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು MP ಆದಮೇಲೆ ಸುಮಾರು ಒಂದು 8 ರಿಂದ 10 ಹೊಸ ರೂಟ್ಸ್ ಹಾಕ್ಸಿದ್ದೀನಿ. ಅದಕ್ಕೆಲ್ಲ ಅವರು ಸ್ಪಂದಿಸ್ತಾ ಇದ್ದಾರೆ ಅಂದರೆ ಅದ್ರ ಜೊತೆ ನೀವು ಚಾಲಕರಾದರೂ ಆಗಲಿ ಸಿಬ್ಬಂದಿ ಆಗಾದರೂ ಎಲ್ಲರೂ ಅದು ಕೋಆಪ್ರೇಟ್ ಮಾಡೋದಕ್ಕೆ ಅದು ಆಗ್ತಾ ಇರೋದು. ಜನರ ಜೊತೆ ನೀವು ಇದ್ದೀವಿ ಅಂತ ಒಂದು ವಿಶ್ವಾಸ ಮೂಡಿಸ್ತಾ ಇದ್ದೀರಾ. ಇದು ಇನ್ನು ಮುಂದೆ ಹಂಗೆ ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.